Dear students, look at the question here. What is the question here? Understand ಮಾಡ್ಕೊಳ್ಳಿ ತುಂಬಾ ನೀಟಾಗಿ. The angles of a triangle are in the ratio. The angles of a triangle are in the ratio 2:3:4. Express them in degrees and radians ಅಂತ ಹೇಳಿದ್ದಾರೆ. ಈಗ ಆಂಗಲ್ಗೆ ಒಂದು ಸಿಂಬಲ್ ಕೊಡಬೇಕು ಹೌದಲ್ವಾ? ಸೊ ಆಂಗಲ್ಗೆ ಒಂದು ಸಿಂಬಲ್ ಕೊಡೋಣ. ಲೆಟ್ ಎಕ್ಸ್ ಬಿ ದ ಆಂಗಲ್ ಅಂತ ಕೊಟ್ಕೊಂಡ್ಬಿಡೋಣ. ಓಕೆ, ಲೆಟ್ ಎಕ್ಸ್ ಬಿ ದ ಆಂಗಲ್. ನೋಡ್ಕೊಳ್ಳಿ, ಲೆಟ್ ಎಕ್ಸ್ ಬಿ ದ ಆಂಗಲ್. Therefore, three angles are ಒಂದು ಟ್ರಯಾಂಗಲ್ ಅಲ್ಲಿ ಮೂರು ಆಂಗಲ್ ಇರ್ತಾವಲ್ವಾ, ಯಾವ ರೇಷಿಯೋ 2:3:4. ಆಂಗಲ್ಗೆ ಸಿಂಬಲ್ ಏನಂತ ಕೊಟ್ಟಿದ್ದೀವಿ, ಎಕ್ಸ್. ಹಾಗಾದ್ರೆ ಫಸ್ಟ್ ಆಂಗಲ್ ಏನಾಗುತ್ತೆ 2x, ಸೆಕೆಂಡ್ ಆಂಗಲ್ 3x, ಥರ್ಡ್ ಆಂಗಲ್ 4x ಆಗುತ್ತೆ. ವಿ ನೋ ದಟ್ ಸಮ್ ಆಫ್ ದ ತ್ರೀ ಆಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸಮ್ ಆಫ್ ದ ತ್ರೀ ಆಂಗಲ್, ಯಾಕಂದ್ರೆ ಒಂದು ಟ್ರಯಾಂಗಲ್ ನಲ್ಲಿ ಸಮ್ ಆಫ್ ಆಲ್ ದ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸಮ್ ಆಫ್ ದ ಆಂಗಲ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಒಪ್ಕೋತೀರಾ ಮಕ್ಕಳ? ಸಮ್ ಆಫ್ ದ ಆಂಗಲ್ ಅಂದ್ರೆ ಏನಾಯಿತು, 2x ಪ್ಲಸ್ 3x ಪ್ಲಸ್ 4x ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 2x ಪ್ಲಸ್ 3x 5x, 5x ಪ್ಲಸ್ 4x is 9x is equal to 180 degree. Therefore x is equal to 180 degree divided by 9. X is equal to what? 20 degree. So x ಅನ್ನೋದು 20 degree ಬಂತು. Therefore three angles are ಯಾವ್ಯಾವ ಬರೆಯೋಣ? ಸೊ ಫಸ್ಟ್ ಒನ್ 2x, 2 into x ಅಂದರೆ 20, 2 2s are 40 degree. ನೆಕ್ಸ್ಟ್ ಹಾಗೆ 3x, 3x ಅಂದರೆ 3 into 20 degree, 3 2s are 60 degree. ಇನ್ನೊಂದೇನಿದೆ 4x ಇದೆ ಅಲ್ವಾ? ಸೊ 4x, so that is equal to 4 into 20 degree is equal to what? That 80 degree. So ಬಂತಾಗಾದ್ರೆ, so angles are 2x, that is 2 into 20 40, 3x 3 into 20 60, 4x 4 into 20 80 ಆಯಿತು. ಬಟ್ ರೇಡಿಯನ್ ಅಲ್ಲಿ ಬರೀಬೇಕಲ್ವಾ? therefore ರೇಡಿಯನ್ಸ್ ಅಲ್ಲಿ ಬರೀಬೇಕು. angles in radians, angles are in radians. ಹೇಗೆ ಬರ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಮಕ್ಕಳ, ಗಮನ ಕೊಡಿ. ಸೊ ರೇಡಿಯನ್ಸ್ ಅಲ್ಲಿ ಫಸ್ಟ್ 40 ಡಿಗ್ರಿ ಇದೆ ಅಲ್ವಾ? 40 ಡಿಗ್ರಿ ಇಸ್ ಈಕ್ವಲ್ ಟು ಹೇಗೆ ಮಾಡೋಣ? 40 ಇಂಟು ಪೈ ಬೈ 180 ಮಾಡಬೇಕು ಅಂತ ಹೇಳಿದ್ದೀವಿ. 1 0 1 0 ಹೋಯ್ತು 1 0 1 0. ಸೊ 2 4s 2 9s, ಸೊ ದಟ್ ಈಸ್ ಈಕ್ವಲ್ ಟು 2 ಪೈ ಡಿವೈಡೆಡ್ ಬೈ 9 ಆಯಿತು ಫಸ್ಟ್ ಆಂಗಲ್. ನೆಕ್ಸ್ಟ್ ಆಂಗಲ್ ಏನಿದೆ 3x, ದಟ್ ಮೀನ್ಸ್ 60 ಡಿಗ್ರಿ. 60 ಡಿಗ್ರಿನ ಏನಂತ ಬರೀಬೋದು? 60 ಇಂಟು ಪೈ ಬೈ 180. ರೇಡಿಯನ್ ಕನ್ವರ್ಷನ್ ಗೊತ್ತಲ್ಲ? ಸೊ 1 0 1 0 ಹೋಯ್ತು 6 3s, 60 ಡಿಗ್ರಿನ ನೀವು ಡೈರೆಕ್ಟಾಗಿ ಬರೀಬೋದು. ಏನಂತ? ಪೈ ಬೈ 3. ನೆಕ್ಸ್ಟ್ ಎಷ್ಟು ಡಿಗ್ರಿ ಇದೆ? 80 ಡಿಗ್ರಿ. ಸೊ 80 ಡಿಗ್ರಿನ ಹೇಗೆ ಮಾಡ್ಬೋದು? 80 ಇಂಟು ಪೈ ಬೈ 180. ಸೊ 1 0 1 0 ಹೋಯ್ತು. ಸೊ 2 4s 2 9s, ಸೊ 4 ಪೈ ಡಿವೈಡೆಡ್ ಬೈ 9. ದಟ್ ಈಸ್ ಅನ್ ಆನ್ಸರ್. ಆಗ್ಬೋದಾ ಮಕ್ಕಳ? ನೆಕ್ಸ್ಟ್ ಕ್ವಶನ್ ನೋಡಿ. ದ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಇನ್ ದ ರೇಷಿಯೋ 2:3, ಸಾರಿ ಕ್ವಾಡ್ರಿಲ್ಯಾಟ್ರಲ್. ಸೊ ಇಲ್ಲಿ ಟ್ರಯಾಂಗಲ್ ಕೊಟ್ಟಿದ್ರು, ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಕ್ವಾಡ್ರಿಲ್ಯಾಟ್ರಲ್ ಕೊಟ್ಟಿದ್ದಾರೆ. ಹಾಗಾದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಲೆಟ್ ಎಕ್ಸ್ ಬಿ ದ ಆಂಗಲ್ ತಗೊಂಡ್ಬಿಡ್ಲಾಗಾದ್ರೆ, ಲೆಟ್ ಎಕ್ಸ್ ಬಿ ದ ಆಂಗಲ್, ಲೆಟ್ ಎಕ್ಸ್ ಬಿ ದ ಆಂಗಲ್. ದೇರ್ಫೋರ್ ಆಂಗಲ್ಸ್ ಆಫ್ ಎ ಯಾರ್ದು? ಕ್ವಾಡ್ರಿಲ್ಯಾಟ್ರಲ್ ಆರ್ ಯಾವ ರೇಷಿಯೋದಲ್ಲಿ ಇದಾವೆ ನೋಡಿ. ಸೇಮ್ ಇಲ್ಲಿ ಹೇಗೆ ಮಾಡಿದ್ರು ಹಾಗೆ. ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಆರ್ ರೇಷಿಯೋ 2:3:5:8 ಅಂದರೆ 2x 3x 5x and 8x. We know that sum of the angle is equal to 360 degree. ಯಾವುದು? ಕ್ವಾಡ್ರಿಲ್ಯಾಟ್ರಲ್ದು. ಟ್ರಯಾಂಗಲ್ ಆದರೆ 180 ಡಿಗ್ರಿ, ಕ್ವಾಡ್ರಿಲ್ಯಾಟ್ರಲ್ದು ಎಷ್ಟು ಬರುತ್ತೆ? 90 ಪ್ಲಸ್ 90 ಪ್ಲಸ್ 90 ಪ್ಲಸ್ 90. ಸೊ ಸಮ್ ಆಫ್ ದ ಆಂಗಲ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರಬೇಕು? 360 ಡಿಗ್ರಿ. ಯಾವುದು? ಕ್ವಾಡ್ರಿಲ್ಯಾಟ್ರಲ್. ಸಮ್ ಆಫ್ ದ ಆಂಗಲ್ ಅಂದ್ರೆ ಏನಾಯಿತು? 2x ಪ್ಲಸ್ 3x ಪ್ಲಸ್ 5x ಪ್ಲಸ್ 8x ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಸಿಂಪ್ಲಿಫೈ ಮಾಡಿ ಮಕ್ಕಳ. ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ಕೋಬೋದು? ಗಮನ ಇಟ್ಟು ಕೆಲಸಬೇಕು. ಸಿಂಪ್ಲಿಫೈ ಮಾಡಿ. ಸೊ ಸಿಂಪ್ಲಿಫೈ ಮಾಡಿದ್ರೆ 10x 18x ಇಸ್ ಈಕ್ವಲ್ ಟು 360. ಓಕೆ, ಒಪ್ಕೋತೀರಾಗಾದ್ರೆ? ನನಗೆ ಬೇಕಾದ್ರೆ ಎಕ್ಸ್ ಬೇಕಾಗಿತ್ತು. ಸೊ ಹಾಗಾದ್ರೆ ಎಕ್ಸ್ ಬೇಕಾದ್ರೆ ಏನು ಮಾಡಬೇಕಾಗಾದ್ರೆ, ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ 18 ಆಯಿತು. 18, ಸೊ 18 2s 20 ಡಿಗ್ರಿ ಬರುತ್ತೆ ನೋಡಿ. ಇದು 20 ಡಿಗ್ರಿ ಬಂತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 20 ಡಿಗ್ರಿ ಬಂತು. ಓಕೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಸೊ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್. ದೇರ್ಫೋರ್ ಆಂಗಲ್ಸ್ ಆರ್ ಒಂದೊಂದೇ ಕಂಡುಹಿಡಿಯೋಣ. ಆಂಗಲ್ಸ್ ಆರ್ ಯಾವ್ಯಾವ? ಫಸ್ಟು 2x,
ಸೊ 2x ಅಂದರೆ 2 ಇಂಟು 20 ಎಷ್ಟಾಯ್ತು ಹಾಗಾದರೆ 40 ಡಿಗ್ರಿ. ನೆಕ್ಸ್ಟ್ ಎಷ್ಟಿದೆ 3x. 3x ಅಂದರೆ 3 ಇಂಟು 20 60 ಡಿಗ್ರಿ. ನೆಕ್ಸ್ಟ್ ಎಷ್ಟಿದೆ 5x. ಸೊ 5x ಅಂದರೆ 5 ಇಂಟು 20 ಎಷ್ಟಾಯಿತು 100 ಡಿಗ್ರಿ. ಆ್ಯಂಡ್ ನೆಕ್ಸ್ಟ್ ಒನ್ ಏನಿದೆ 8x. 8 ಇಂಟು 20 ದಟ್ ಈಸ್ ಈಕ್ವಲ್ ಟು 160 ಡಿಗ್ರಿ. 260 320 360. ಸೊ ರೈಟ್ ಹಾಗಾದರೆ therefore angles in radians. angles in radians ಅರ್ಥ ಆಗ್ತಾ ಇದೆಯಾ ಇದು? angles in radians ಬರೆಯೋಣ ಹಾಗಾದರೆ. angles in radians ಅಂದರೆ ಫಸ್ಟ್ 40 ಡಿಗ್ರಿ ಇದೆ. ಸೊ ಹೇಗೆ ಮಾಡಬೇಕಾಗಾದ್ರೆ 40 ಡಿಗ್ರಿ ಇಸ್ ಈಕ್ವಲ್ ಟು 40 ಇಂಟು ಪೈ ಬೈ 180 ಒಪ್ಕೋತೀರ ಹಾಗಾದರೆ. ಸೊ 1 0 ಹೋಯ್ತು, 2 2s 2 4s, ಸೊ 2 9s, ಸೊ 2 ಪೈ ಬೈ 9. ಸೆಕೆಂಡ್ ಒನ್ ಎಷ್ಟಿದೆ 60 ಡಿಗ್ರಿ. ನಿಮಗೆ ಚೆನ್ನಾಗಿ ಗೊತ್ತಿದೆ 60 ಡಿಗ್ರಿ ಡೈರೆಕ್ಟ್ಲಿ ಪೈ ಬೈ 3 ಅಂತ ಬರೀಬೋದು. 60 ಇಂಟು ಪೈ ಬೈ 180, 63s ಹೋಗುತ್ತಲ್ವಾ ಪೈ ಬೈ 3. ನೆಕ್ಸ್ಟ್ ಎಷ್ಟು ಡಿಗ್ರಿ ಇದೆ 100 ಡಿಗ್ರಿ, ದಟ್ ಈಸ್ ಈಕ್ವಲ್ ಟು 100 ಇಂಟು ಪೈ ಬೈ 180. ಮಕ್ಕಳ ಹೇಗೆ ಬರಿಬೋದು 1 0 ಹೋಯ್ತು, ಸೊ 2 5s 2 9s, ಸೊ 5 ಪೈ ಬೈ 9. ನೆಕ್ಸ್ಟ್ ಈಸ್ 160 ಡಿಗ್ರಿ. ಸೊ 160 ಡಿಗ್ರಿ ಹೇಗೆ ಬರಿಬೋದು 160 ಇಂಟು ಪೈ ಬೈ 180. 1 0 ಹೋಯ್ತಾ, 2 8s 2 9s, ಸೊ ದಟ್ ಈಸ್ ಈಕ್ವಲ್ ಟು 8 ಪೈ ಬೈ 9. ಸೊ ಅದರ ಡಿಗ್ರಿನಲ್ಲೂ ಬರಿತಾ ಇದ್ದೀವಿ, ರೇಡಿಯನ್ಸಲ್ಲೂ ಬರ್ಕೋತಾ ಇದ್ದೀವಿ. ಗಮನ ಇಟ್ಟು ಕೇಳಿಸ್ಕೋಬೇಕು ನೋಡಿ. ಹಾಗೆ ನೋಡಿ ನೋಡಿ ಮಕ್ಕಳ ನೋಡಿ ಹಾಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೋಣ. ದ angles of a triangle are in the ratio. The angles of a triangle are in the ratio 3:4:5. So 3:4:5. ಓಕೆ, ಸೊ ನೋಡೋಣ ಹಾಗಾದ್ರೆ. ಸೊ ರೇಷಿಯೋ ಕೊಟ್ಟಿದ್ದಾರೆ. ಸೊ 3:4:5 ಅಂತ ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕು ದಟ್ ಎಕ್ಸ್ ಬಿ ದ ಆಂಗಲ್ ಅಂತ ತಗೋಣ. therefore 3 angles ಏನೇನು ಆಗ್ತಾವೆ ಹಾಗಾದ್ರೆ 3x ಆಯಿತು. ಸೊ 3x ಆಮೇಲೆ 4x ಆಮೇಲೆ 5x. and we know that sum of the angle is equal to 180 degree. sum of the angle ಅಂದ್ರೆ ಏನಾಯ್ತು ಹಾಗಾದ್ರೆ ಮಕ್ಕಳ? ಸೊ 3x plus 4x plus 5x. ಸೊ 9 3 12. ಸೊ ದಟ್ ಈಸ್ ಈಕ್ವಲ್ ಟು 120x, ಸಾರಿ 12x. 9 3 12 12x ಆಯ್ತಲ್ವಪ್ಪ. x is equal to 180 divided by 12. ಸೊ 180 divided by 12 ಅಂದರೆ ಎಷ್ಟಾಗುತ್ತೆ ನೋಡಿ, ಗಮನ ಕೊಡಿ ಕೇರ್ಫುಲ್ ಆಗಿ. 6 ಇಂದ 6 3s, ಸಾರಿ 6 2s 6 3s, ಸೊ 30 divided by 2. ಸೊ 15 ಡಿಗ್ರಿ ಆಗುತ್ತೆ ನೋಡಿ. 12 15s 15 ಡಿಗ್ರಿ ಆಯಿತು. ಒಪ್ಕೋತೀರಲ್ರಪ್ಪ. ಸೊ ಅಲ್ಲಿಗೆ 12 120 180. ಸೊ ಆಯ್ತಾಗತ್ತೆ. therefore angles are ನೀಟಾಗಿ ಬರ್ಕೊಳ್ಳೋಣ ಮಕ್ಕಳ. ಸೊ angles ಎಷ್ಟು ಡಿಗ್ರಿ ಬಂತಾಗಾದ್ರೆ 15 ಡಿಗ್ರಿ ಬಂದಿದೆ. ಸೊ therefore 15 ಡಿಗ್ರಿ. ಹಾಗೆ ಅರ್ಥ ಮಾಡ್ಕೋಬೇಕು. ದ angles are 3 angles are ಯಾವ್ಯಾವು? ಫಸ್ಟ್ ಒನ್ ಈಸ್ 3x. ಸೊ 3 ಇಂಟು 15 ದಟ್ ಈಸ್ ಈಕ್ವಲ್ ಟು 45 ಡಿಗ್ರಿ. ಸೊ ನೆಕ್ಸ್ಟ್ ಈಸ್ 4x. ಸೊ ದಟ್ ಈಸ್ ಈಕ್ವಲ್ ಟು 4 ಇಂಟು 15. ಡೈರೆಕ್ಟಾಗಿ ಬರೆದ್ಬಿಡೋಣ ಹಾಗಾದರೆ 45 ಡಿಗ್ರಿ. ಇದು 45 ಡಿಗ್ರಿ ಆಯಿತು. ನೆಕ್ಸ್ಟ್ 4x ಅಂದರೆ 4 ಇಂಟು 15. ಸೊ 60 ಡಿಗ್ರಿ ಆಯಿತು. ಸೊ ನೆಕ್ಸ್ಟ್ ಈಸ್ ವಾಟ್ ದಟ್ 5x. 5x ಈಸ್ 5 ಇಂಟು 15 65 75 ಡಿಗ್ರಿ. ಸೊ ಆಯ್ತಂದು ನೋಡಿ ಹಾಗಾದರೆ. ಸೊ ಓಕೆ, ನಾವು ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ರೇಡಿಯನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಣ. ಹೇಗೆ ಮಾಡ್ಕೋಬೇಕು ರೇಡಿಯನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದು? 45 ಡಿಗ್ರಿ ಈಸ್ ಈಕ್ವಲ್ ಟು 45 ಇಂಟು ಪೈ ಬೈ 180. ಸೊ ದಟ್ ಈಸ್ ಈಕ್ವಲ್ ಟು 45 4s ಹೋಗುತ್ತೆ ನೋಡಿ. ಪೈ ಬೈ 4 ಸ್ಟ್ಯಾಂಡರ್ಡ್ ಆಂಗಲ್ ಹೌದಲ್ವಾ. ನೆಕ್ಸ್ಟ್ ಈಸ್ 60 ಡಿಗ್ರಿ. 60 ಡಿಗ್ರಿ ಹೇಗೆ ಬರೀಬೇಕು? 60 ಇಂಟು ಪೈ ಬೈ 180. ಸೊ ದಟ್ ಈಸ್ ಈಕ್ವಲ್ ಟು ಪೈ ಬೈ 3 ಬರುತ್ತೆ ನೋಡಿ. ಸೊ ನೆಕ್ಸ್ಟ್ ಈಸ್ 75 ಡಿಗ್ರಿ. ಸೊ 75 ಡಿಗ್ರಿ ಈಸ್ 75 ಇಂಟು ಪೈ ಬೈ 180. ಓಕೆ, 5 ಇಂದ ಡಿವೈಡ್ ಮಾಡಿದ್ರೆ 5 ಇಂದ ಡಿವೈಡ್ ಮಾಡೋಣ. 5 15s. ಸೊ 5 3s 15, 5 6 36, 5 3s 15 ಆಯ್ತಲ್ವಪ್ಪ, 30, 5 6 30. ಅಗೇನ್
ಸೊ 3 ಇಂದ ಹೋಗೋದು ನೋಡಿ, 3 8 18 36, ಸಾರಿ ದಟ್ 3 12 3 5 ನಥಿಂಗ್ ಬಟ್ ವಾಟ್ 5 pi by 12. ಒಪ್ಪತ್ತೀರಾಗಾದ್ರೆ ನೆಕ್ಸ್ಟ್ ಹಾಗೆ ಹೋಗೋಣ. ಸೊ ದ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ದ ರೇಷಿಯೋ. ದ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಆಯಿತು. ಇನ್ನೊಂದು ಕ್ವಶನ್ ಬರ್ಕೋಣ ಹಾಗಾದ್ರೆ. ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಕ್ವಶನ್? ಇದು ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಕ್ವಶನ್ ಬರೀತೀನಿ ಮಕ್ಕಳ. ಇಲ್ಲಿ ಬರ್ದಿರೋದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅದನ್ನ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಗೊತ್ತಾಯ್ತು ಹಾಗಾದ್ರೆ? ಗೊತ್ತಾಯ್ತಲ್ವಾ? ಓಕೆ, ಓಕೆ, shall I repeat? Yes. So next questions na deal ಮಾಡೋಣ. What is the next question? Next question is the angles of a triangle are in AP. The angles of a triangle, ತುಂಬಾ ಇಂಪಾರ್ಟೆಂಟ್. The angles of a triangle are in AP. Are in AP. AP ನಲ್ಲಿದೆ ಬಂತೆ angles of a triangle. And the greatest is double the least. And greatest is double the least. Greatest is double the least. Express the angles in. Express the angles in degrees and radians. Degrees and radians. ತುಂಬ ಸಿಂಪಲ್ ಆಗಿದೆ ಮಕ್ಕಳ, ತುಂಬ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಈಗೆಲ್ಲ ನಿಮ್ಗೆ ಗೊತ್ತಿದೆ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಏನು ಸರ್ ಹಾಗಾದ್ರೆ? ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಇನ್ AP ಅಂತ ಇದೆ. ಒಂದು ಟ್ರಯಾಂಗಲ್ ಅಲ್ಲಿ 3 ಆಂಗಲ್ಸ್ ಇರ್ತವೆ ಅಂತ ಗೊತ್ತಿದೆ. ಆ 3 ಆಂಗಲ್ಸ್ ಎಲ್ಲಿ ಇರ್ತವಂತೆ? AP. ನಮಗೆ ಚೆನ್ನಾಗಿ ಗೊತ್ತಿದೆ. ನಾವೇನಂತ ಹೇಳಿದೀವಿ? ಎನಿ 3 ಟರ್ಮ್ಸ್ ಇನ್ AP ಕ್ಯಾನ್ ಬಿ ರಿಟನ್ ಆಸ್ A minus D, A plus D ಅಂತ ಹೇಳಿದ್ವಿ. ಒಪ್ಪತ್ತೀರಾಗಾದ್ರೆ? ಸೊ ಹಾಗಾದ್ರೆ ಇಲ್ಲೂ ಅಷ್ಟೇ ನಾವು ಹೇಗೆ ತಗೋಣ ಹಾಗಾದ್ರೆ? ಲೆಟ್ A minus D, A plus D are the angles of a triangle. Are the angles in AP. ಸೊ ಎಷ್ಟು ಆಂಗಲ್? 3 ಆಂಗಲ್. A minus D, A plus D. And greatest is double the least ಅಂತ ಕೇಳಿದ್ದಾರೆ. Greatest is double the least ಅಂತ. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಸಮ್ ಆಫ್ ದ 3 ಆಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೌದಲ್ವಾ? ಸಮ್ ಆಫ್ ದ ಆಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆ 180 ಡಿಗ್ರಿ ಆಗಬೇಕು? ಟ್ರಯಾಂಗಲ್. ಹೌದಾ? ಏನಾಯ್ತು? A minus D plus A plus D ಇಸ್ ಈಕ್ವಲ್ ಟು 180 ಡಿಗ್ರಿ. ಒಪ್ಪತ್ತೀರಾ ಮಕ್ಕಳ? ಸೊ ಇಲ್ಲಿ ನೋಡಿ, ಮೈನಸ್ ಡಿ ಪ್ಲಸ್ ಡಿ ಹೋಯ್ತು. ಸೊ 3A ಇಸ್ ಈಕ್ವಲ್ ಟು 180 ಡಿಗ್ರಿ. ದೆನ್ A ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 3. therefore A is equal to 60 ಡಿಗ್ರಿ ಬಂತು. ಸೊ A ಸಿಕ್ಕಿದೆ. ಇನ್ಯಾವ್ದು ಕಂಡುಹಿಡಿಬೇಕು? D ಕಂಡುಹಿಡಿಬೇಕು. D ಕಂಡುಹಿಡಿಯಕ್ಕೆ ಅವ್ರು ಇನ್ನೊಂದು ಏನೋ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಗ್ರೇಟೆಸ್ಟ್ ಈಸ್ ಡಬಲ್ ದ ಲೀಸ್ಟ್. ಸೊ ಆಲ್ಸೋ ಗ್ರೇಟೆಸ್ಟ್ ಈಸ್ ಡಬಲ್ ದ ಲೀಸ್ಟ್. ಅಂದ್ರೆ ಗ್ರೇಟೆಸ್ಟ್ ಈಸ್ ಈಕ್ವಲ್ ಟು ಡಬಲ್ ದ ಲೀಸ್ಟ್. ಡಬಲ್ ಅಂದ್ರೆ 2 ಟೈಮ್ಸ್ ಅಂತ. ಡಬಲ್ ದ ಲೀಸ್ಟ್. ಗ್ರೇಟೆಸ್ಟ್ ಅಂದ್ರೆ ಯಾವುದು ಇಲ್ಲಿ? A plus D. ಹೌದಲ್ವಾ? A plus D is equal to 2 times of what? A minus D. Least ಅಂದ್ರೆ A minus D. ಸೊ A ವ್ಯಾಲ್ಯೂ ಗೊತ್ತಿದೆ. 60 ಡಿಗ್ರಿ ಪ್ಲಸ್ D is equal to 2 into 60 ಡಿಗ್ರಿ ಮೈನಸ್ D ಆಯಿತು. ಸಿಂಪ್ಲಿಫೈ ಮಾಡಿ. 60 ಡಿಗ್ರಿ ಪ್ಲಸ್ D is equal to 120 ಡಿಗ್ರಿ ಮೈನಸ್ 2D ಆಯಿತು. ಸೊ ಮೈನಸ್ 2D ಈ ಕಡೆ ತಗೊಬನ್ನಿ, 60 ಆ ಕಡೆ ತಗೊಳ್ಳಿ. ಮೈನಸ್ 2D ಈ ಕಡೆ ಬಂದರೆ ಪ್ಲಸ್ 2D ಪ್ಲಸ್ D ಏನಾಯ್ತು ಹಾಗಾದ್ರೆ? 3D is equal to 120 degree. 60 ಆ ಕಡೆ ಹೋದ್ರೆ minus 60. 120 minus 60 is 60 degree. So therefore D is equal to 60 divided by 3. So what happens here? 20 degree. therefore 3 angles are ಯಾವ್ಯಾವ 3 angles ಹೇಳಿದ್ದಾರೆ? A minus D ಅಂತ ಹೇಳಿದ್ದಾರೆ. A minus D ಅಂದ್ರೆ 60 minus what? 20. Nothing but 60 minus 20 ಅಂದರೆ 40 ಡಿಗ್ರಿ. ನೆಕ್ಸ್ಟ್ ಈಸ್ A ಎಷ್ಟು ಬಂದಿದೆ? 60 ಡಿಗ್ರಿ. ನೆಕ್ಸ್ಟ್ ಆಂಗಲ್ ಯಾವುದಿದೆ? A plus D. ನಥಿಂಗ್ ಬಟ್ 60 plus 20
ದಟ್ ಈಸ್ ಈಕ್ವಲ್ ಟು ಎಷ್ಟಾಯಿತು 80 ಡಿಗ್ರಿ. ಸೊ ಇವೆಲ್ಲ ಡಿಗ್ರಿನಲ್ಲಿದ್ದಾವೆ, ಬಟ್ ರೇಡಿಯನ್ಸಲ್ಲಿ ಬೇರೆ ಬೇಕಲ್ವಾ. ದೇರ್ ಫಾರ್ ಆಂಗಲ್ಸ್ ಇನ್ ರೇಡಿಯನ್ಸ್, ಆಂಗಲ್ಸ್ ಇನ್ ಯಾವುದ್ರಲ್ಲಿ ಬೇಕು ನಮಗೆ, ರೇಡಿಯನ್ಸ್. ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ಆಂಗಲ್ಸ್ ಇನ್ ರೇಡಿಯನ್ಸ್ ಅಂದರೆ ಒಂದು 40 ಡಿಗ್ರಿ ಇದೆ, ಹೇಗೆ ಕನ್ವರ್ಟ್ ಮಾಡಬೇಕು, 40 ಇಂಟು ಪೈ ಬೈ 180 ಹೌದಲ್ವಾ. ಡಿಗ್ರಿಯಿಂದ ರೇಡಿಯನ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಪೈ ಬೈ 180 ಮಲ್ಟಿಪ್ಲೈ ಮಾಡಬೇಕು. 0 0 ಹೋಯಿತು, 2 2s are 2 pi divided by 9. ನೆಕ್ಸ್ಟ್ ಎಷ್ಟು ಡಿಗ್ರಿ ಇದೆ, 60 ಡಿಗ್ರಿ. 60 ಡಿಗ್ರಿ ಇಸ್ 60 ಇಂಟು ಪೈ ಬೈ 180 ಗೊತ್ತಿದೆ ಅಲ್ವಾ. ಸೊ ನಥಿಂಗ್ ಬಟ್ ಪೈ ಬೈ 3. ನೆಕ್ಸ್ಟ್ ಈಸ್ 80 ಡಿಗ್ರಿ. ಸೊ ದಟ್ ಈಸ್ ಈಕ್ವಲ್ ಟು 80 ಇಂಟು ಪೈ ಬೈ 180. ಕಟ್ ಮೈ ಪಾಯಿಂಟ್. ಸೊ 1 0 ಹೋಯಿತು, ಅಲ್ಲಿಗೆ 2 4s are 4 pi divided by 9. ದಿಸ್ ಈಸ್ ವಾಟ್ ದ ಆನ್ಸರ್. ನೋಡಿ ಯೋಚನೆ ಮಾಡಿ, ನೋಡ್ತಾ ಇದೆಯಾ ಹಾಗೆ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಗಮನ ಇಟ್ಟು ಕೇಳಿಸ್ಕೋಬೇಕು, ಗೊತ್ತಾಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ ಹಾಗಾದ್ರೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ ಮಕ್ಕಳ, ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್, ನೆಕ್ಸ್ಟ್ ಕ್ವೆಶನ್. ಈಗ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂದಾಗ ಮಕ್ಕಳ ಅರ್ಥ ಮಾಡ್ಕೋಬೇಕು, ಒಂದು ಆಂಗಲ್ 90 ಡಿಗ್ರಿ ಇರುತ್ತೆ, ಇನ್ನೆರಡು ಆಂಗಲ್ 90ಗಿಂತ ಕಡಿಮೆ ಇರ್ತವೆ, ಬಟ್ ಸಮ್ ಮಾಡಿದ್ರೆ 90 ಬರುತ್ತೆ. ಸೊ ಹಾಗಾದ್ರೆ ಇನ್ನೆರಡು ಆಂಗಲ್ ಅಕ್ಯೂಟ್ ಆಂಗಲ್ಸ್ ಆಗಿರ್ತವೆ, ಒಂದು ಆಂಗಲ್ ಮಾತ್ರ ರೈಟ್ ಆಂಗಲ್ ಆಗಿರುತ್ತೆ. ಸೊ ಇಲ್ಲಿ ವಾಟ್ ಇಸ್ ದ ಕ್ವೆಶನ್ ಹಿಯರ್, ವಾಟ್ ಇಸ್ ದ ಕ್ವೆಶನ್ ಹಿಯರ್, ದ ಕ್ವೆಶನ್ ಈಸ್ ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್, in a right angle triangle, 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 the difference between the two acute angle is, the difference between two acute angle is pi by 9 radians, pi by 9 radians, pi by 9 ನೆನಪಲ್ಲಿ ಇಟ್ಕೋಬೇಕು, pi by 9 radians. pi by 9 radians ಅಂತ ಇದೆ ಮಕ್ಕಳ, pi by 9 radians. Okay, pi by 9 radians. Express the angle in degrees. Express angles in degrees. ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಇನ್ನೇ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಒಂದು ಆಂಗಲ್ 90 ಡಿಗ್ರಿ ಇರುತ್ತೆ. ದ ಡಿಫರೆನ್ಸ್ ಬಿಟ್ವೀನ್ ಟೂ ಅಕ್ಯೂಟ್ ಆಂಗಲ್, ಇನ್ನು ಎರಡು ಅಕ್ಯೂಟ್ ಆಂಗಲ್ಸ್ ಇರ್ತವೆ ಅಂತ ಹೇಳಿದೀನಿ. ಸೊ ಅಕ್ಯೂಟ್ ಆಂಗಲ್ನ ಎಕ್ಸ್ ಅಂಡ್ ವೈ ಅಂತ ಇಟ್ಕೊಳ್ಳೋಣ. ಲೆಟ್ ಎಕ್ಸ್ ಅಂಡ್ ವೈ are the two acute angles. Two acute angles. Okay, ಒಪ್ಕೋತೀರಾ ಹಾಗಾದ್ರೆ? X and Y are the two acute angles. ಸೊ ಅವರೇನು ಕೇಳಿದ್ದಾರೆ, ಡಿಫರೆನ್ಸ್ ಬಿಟ್ವೀನ್ ಟೂ ಅಕ್ಯೂಟ್ ಆಂಗಲ್ ಇಸ್ ಪೈ ಬೈ 9 ಅಂತ ಹೇಳಿದ್ದಾರೆ. ಡಿಫರೆನ್ಸ್ ಅಂದ್ರೆ ಏನು, x minus y is equal to what, that pi by 9. So x minus y is equal to pi by 9 ಅಂದ್ರೆ pi 180 ಹಾಕಿದ್ರೆ 20 ಡಿಗ್ರಿ ಆಗುತ್ತಾ. ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಬಟ್ sum of the angle is equal to 180 ಡಿಗ್ರಿ ಗೊತ್ತಿದೆ ನಿಮಗೆ, ಹೌದಲ್ವಾ. ಟ್ರಯಾಂಗಲ್ ಆಗಿರೋದ್ರಿಂದ ಒಂದು ಆಂಗಲ್ 90 ಡಿಗ್ರಿ ಇದೆ. ಓಕೆ, ಒಪ್ಕೋತೀರಾ. ಅನದರ್ ಟು ಯಾವ, x and y. x plus y is equal to what, 180 degree. Therefore x plus y is equal to 180 minus 90, nothing but 90 degree. This is equation number 2. ಈಗ 1 and 2 ನ ಸಾಲ್ವ್ ಮಾಡೋಣ ಅಷ್ಟೇ. ಸಾಲ್ವಿಂಗ್ 1 and 2 ಗೊತ್ತಾಗುತ್ತೆ ನಿಮಗೆ. ಸಾಲ್ವಿಂಗ್ 1 and 2, ಸಾಲ್ವಿಂಗ್ 1 and 2. ಮಕ್ಕಳ 1 ಏನು ಹೇಳ್ತಾ ಇದೆ, x minus y is equal to 20 degree. ಸೆಕೆಂಡ್ ಒಂದು x plus y is equal to 90 degree. ಎರಡನ್ನು ಆಡ್ ಅಪ್ ಮಾಡಿ, ಇವೆರಡು ಹೋಗುತ್ತಾ, x plus x 2x is equal to 20 plus 90, what happens here, 110 degree. So x is equal to 110/2, ಹೌದಲ್ವಾ. 110 ಡಿಗ್ರಿ
ಡಿವೈಡೆಡ್ ಬೈ 2. ಸೊ ಎಕ್ಸ್ ಇಸ್ ಈಕ್ವಲ್ ಟು 55 ಡಿಗ್ರಿ ಬಂತು ನೋಡಿ. ಸಿಕ್ತಾಗಾದ್ರೆ ಇನ್ನು ವೈ ಕಂಡುಹಿಡಿಬೇಕು. ಯಾವುದನ್ನ ಒಂದು ಯೂಸ್ ಮಾಡ್ಕೊಳ್ಳಿ. ನಾವು ಯಾವುದನ್ನ ತಗೊಳ್ಳಿ, ಫಸ್ಟೇ ತಗೊಳ್ಳಿ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 20 ಡಿಗ್ರಿ. ಸೊ ಎಕ್ಸ್ ಸಿಕ್ಕಿದೆ. ಎಕ್ಸ್ ಎಷ್ಟು ಡಿಗ್ರಿ ಸಿಕ್ಕಿದೆ? 55 ಡಿಗ್ರಿ ಮೈನಸ್ ವೈ ಇಸ್ ಈಕ್ವಲ್ ಟು 20 ಡಿಗ್ರಿ. ಮೈನಸ್ ವೈ ಇಸ್ ಈಕ್ವಲ್ ಟು 20 ಡಿಗ್ರಿ ಮೈನಸ್ 55 ಡಿಗ್ರಿ. ಸೊ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 35 ಡಿಗ್ರಿ ಆಯ್ತು ನೋಡಿ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ದಟ್ ಬಿಕಮ್ 35 ಡಿಗ್ರಿ. Therefore, two acute angles are. ಯಾವ್ಯಾವ ಟು ಅಕ್ಯೂಟ್ ಆಂಗಲ್ಸು? ಒನ್ ಈಸ್ 55 ಡಿಗ್ರಿ, ಅನದರ್ ಒನ್ ಈಸ್ 35 ಡಿಗ್ರಿ. ಆರ್ಡ್ರಾಗೆ ಬರಿಬೇಕು. ಫಸ್ಟ್ ಎಕ್ಸ್ ಬರಿಬೇಕು, ಆಮೇಲೆ ವೈ ಬರಿಬೇಕು. ಗೊತ್ತಾಯ್ತಾ ಇದೆ ಮಕ್ಕಳ? ನೋಡಿ ಹಾಗೆ ನೋಡಿ ಕ್ವಶನ್ ನೋಡಿ. ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಗಮನ ಕೊಡಿ ಕೇರ್ಫುಲ್ ಆಗಿ ಮಕ್ಕಳ. ವಾಟ್ ಇಸ್ ದ ನೆಕ್ಸ್ಟ್ ಕ್ವಶನ್? ಈಗ the angles of a triangle are in AP. The angles of a triangle ಆಗಲೇ ಮಾಡಿದ್ವಲ್ಲ ಆ ಥರ ಆರ್ ಇನ್ ಎ ಪಿ. ಎಷ್ಟು ಆಂಗಲ್ ಇರ್ತವೆ? 3 ಆಂಗಲ್ ಆರ್ ಇನ್ ಎ ಪಿ. ದ ಲೀಸ್ಟ್ ಬೀಯಿಂಗ್ 36 ಡಿಗ್ರಿ. The least being 36 degree. Find the angles in degrees and radians. Find the angles in degrees and radians. ತುಂಬ ಸಿಂಪಲ್ ಆಗಿದೆ. ಓಕೆ ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ದ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಇನ್ ಎ ಪಿ ಅಂತ ಹೇಳಿದ್ದಾರೆ. ಎಷ್ಟು ಆಂಗಲ್ಸ್ ಇರ್ತವೆ? 3 ಆಂಗಲ್. 3 ಆಂಗಲ್ ಎ ಪಿ ನಲ್ಲಿ ಇದಾವೆ ಅಂದ್ರೆ ಹೇಗೆ ತಗೋಬೇಕು? ಎ ಪಿ ನಲ್ಲಿ ಇರೋ ಟರ್ಮ್ಸ್ ದಟ್ ಎ ಮೈನಸ್ ಡಿ ಕಾಮ ಎ ಪ್ಲಸ್ ಡಿ ಆರ್ ಇನ್ ಎ ಪಿ ಆರ್ ದ ಆಂಗಲ್ಸ್ ಇನ್ ಎ ಪಿ. ಓಕೆ, ಆಂಗಲ್ ಇನ್ ಎ ಪಿ, ಆಂಗಲ್ಸ್. ವಿ ನೋ ದಟ್ ಸಮ್ ಆಫ್ ದ 3 ಆಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ ಬರಬೇಕಲ್ವಾ? ಸಮ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸಮ್ ಮಾಡಿ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಒಪ್ಪತ್ತೀರಾ ಮಕ್ಕಳ? ಸೊ ಮೈನಸ್ ಡಿ ಪ್ಲಸ್ ಡಿ ಹೋಯ್ತು. ಸೊ 3a is equal to 180 degree. Then a is equal to 60 degree. a ಸಿಕ್ಬಿಟ್ಟಿದೆ. ಇನ್ನು ಡಿ ಕಂಡುಹಿಡಿಬೇಕಾದಲ್ವಾ? ಇನ್ನೊಂದು ಕೊಟ್ಟಿದ್ದಾರೆ, ಲೀಸ್ಟ್ ಬೀಯಿಂಗ್ 36 ಡಿಗ್ರಿ. ಲೀಸ್ಟ್ ಆಂಗಲ್ ಅಂದರೆ ಚಿಕ್ಕದು ಅಂತ. ಲೀಸ್ಟ್ ಆಂಗಲ್ ಇಸ್ ಈಕ್ವಲ್ ಟು 36 ಡಿಗ್ರಿ. ಇದರಲ್ಲಿ ಚಿಕ್ಕದು ಯಾವುದು? ಎ ಮೈನಸ್ ಡಿ. ಸೊ ಎ ಮೈನಸ್ ಡಿ ಇಸ್ 36 ಡಿಗ್ರಿ. ನನಗೆ ಎ ವ್ಯಾಲ್ಯೂ ಗೊತ್ತು. ಎ ವ್ಯಾಲ್ಯೂ ಎಷ್ಟು? 60 ಡಿಗ್ರಿ ಮೈನಸ್ ಡಿ ಇಸ್ ಈಕ್ವಲ್ ಟು 36 ಡಿಗ್ರಿ. So minus d is equal to 36d minus 60d. So minus d is equal to that become 60 minus 36 is 24 degree. So 24 degree minus 24 degree. So d is equal to 24 degree. ಮುಗಿತಾಗಾದ್ರೆ ಗಮನ ಇಟ್ಟು ಕಲಿಸ್ಕೋಬೇಕು. ಸೊ a minus d 60 minus 24 that is equal to 36. ಸರ್ ಹೋಗುತ್ತಾಗಾದ್ರೆ. ಸೊ ಎ ಗೊತ್ತಾಯಿತು, ಡಿ ಗೊತ್ತಾಯಿತು. 3 ಆಂಗಲ್ಸ್ ಆರ್. 3 ಆಂಗಲ್ಸ್ ಯಾವ್ಯಾವ ನೋಡೋಣ? 3 ಆಂಗಲ್ಸ್ ಆರ್ ಯಾವ್ಯಾವಪ್ಪ? 3 ಆಂಗಲ್ಸು ಎ ಮೈನಸ್ ಡಿ, ಆಮೇಲೆ ಎ, ಆಮೇಲೆ ಏನು? ಎ ಪ್ಲಸ್ ಡಿ. ಸೊ ಸಬ್ಟ್ಯೂಷನ್ ಮಾಡೋಣ. ಎ ಅಂದರೆ 60 ಡಿಗ್ರಿ, ಡಿ ಅಂದರೆ 24 ಡಿಗ್ರಿ. ಸೊ 60 ಮೈನಸ್ 24 60 ಪ್ಲಸ್ 24 ಇವೆಲ್ಲ ಡಿಗ್ರಿನಲ್ಲಿ ಇರಬೇಕು. 60 ಮೈನಸ್ 24 ಅಂದರೆ 36 ಡಿಗ್ರಿ. ಓಕೆ, 60 ಡಿಗ್ರಿ. ನೆಕ್ಸ್ಟ್ ಈಸ್ 84 ಡಿಗ್ರಿ. ಸೊ ಇವೆಲ್ಲ ಡಿಗ್ರಿನಲ್ಲಿದ್ದಾವೆ. ರೇಡಿಯನ್ಸಲ್ಲಿ ಬರ್ಕೋಬೇಕಲ್ವಾ? ಸೊ ಆಂಗಲ್ಸ್ ಇನ್ ರೇಡಿಯನ್ಸ್. ಹೇಗೆ ಬರೀಬೇಕು ಆಂಗಲ್ಸ್ ಇನ್ ರೇಡಿಯನ್ಸ್? ಒಂದು 36 ಡಿಗ್ರಿ, ಆಮೇಲೆ 60 ಡಿಗ್ರಿ, ಆಮೇಲೆ 84 ಡಿಗ್ರಿ. ಸೊ ಹೇಗೆ ಮಾಡೋಣ ಹಾಗಾದರೆ? 36 ಡಿಗ್ರಿನ 36 ಇಂಟು ಪೈ ಬೈ 180 ಅಲ್ವಾ? ಒಪ್ಪೋತಿರಾಗಾದರೆ ಸಿಂಪ್ಲಿಫೈ ಮಾಡಿದ್ರೆ 6 ಇಂದ ಡಿವೈಡ್ ಮಾಡ್ಬೋದು. 6 36, 6 ಪೈ ಡಿವೈಡೆಡ್ ಬೈ 6 3 30 ಆಯಿತು. ಸೊ ಮತ್ತೆ ಹೋಗುತ್ತೆ ನೋಡಿ. 6 5 30.
ಸೊ ಪೈ ಬೈ ಅಥವಾ 36 ಫೈಸನ್ನೇ ಹೊರಟೋಗ್ಬಿಡ ಡೈರೆಕ್ಟಾಗಿ. ಸೊ ದಟ್ ಈಸ್ ಪೈ ಬೈ 5. 60 ಡಿಗ್ರಿ ಆಸ್ ಯೂಶಲ್ 60 ಇಂಟು ಪೈ ಬೈ 180. ಸೊ ಏನಾಗುತ್ತೆ ಹಾಗಾದರೆ ದಟ್ ಈಸ್ ಪೈ ಬೈ 3. ನೆಕ್ಸ್ಟ್ ಈಸ್ 84 ಡಿಗ್ರಿ. 84 ಇಂಟು ಪೈ ಬೈ 180 ಹೇಗೆ ಡಿವೈಡ್ ಮಾಡೋಣ? 2 ಇಂದ 2 22 ಹೋಗುತ್ತಾ? 22 ಪೈ ಡಿವೈಡೆಡ್ ಬೈ ವಾಟ್? 9. ಸೊ ದೀಸ್ ಆರ್ ದ ಆಂಗಲ್ಸ್ ಇನ್ ರೇಡಿಯನ್ಸ್. ಸೊ ರೇಡಿಯನ್ಸು ಮತ್ತು ಡಿಗ್ರಿನಲ್ಲಿ ಬರ್ಕೋತಾ ಇದೀವಪ್ಪ. ಇನ್ನೊಂದು ಆಂಗಲ್ ಹಾಗೆ ನೋಡೋಣ. ವಾಟ್ ಈಸ್ ದ ನೆಕ್ಸ್ಟ್ ಒನ್ ಈಸ್ okay, the angles of a quadrilateral are in angles of a quadrilateral, triangle alla, angles of a quadrilateral. Question nodi, angles of a quadrilateral are in AP and greatest is double the least and greatest is double the least. ಕ್ವಶನ್ ಅರ್ಥ ಮಾಡ್ಕೋಬೇಕು ಮಕ್ಕಳ. ದ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಇನ್ ಯಾವ್ದ್ರಲ್ಲಿ ಇದಾವೆ? ಎ ಪಿ. ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂದಾಗ ಎಷ್ಟು ಆಂಗಲ್ಸ್ ಇರ್ತವೆ? 4 ಆಂಗಲ್ ಇರ್ತವೆ, ಹೌದಲ್ವಾ? 4 ಆಂಗಲ್ ಯಾವ್ದ್ರಲ್ಲಿ ಇರ್ಬೇಕಂತೆ? ಎ ಪಿ ನಲ್ಲಿ ಇರ್ಬೇಕಂತೆ. ವಿ ನೋ ದಟ್ ಎನಿ 4 ಟರ್ಮ್ಸ್ ಆಫ್ ಎ ಪಿ ನೋಡಿದೀವಲ್ಲ, ಎ ಪಿ ಜಿ ಪಿ ಎಚ್ ಪಿ ಎಲ್ಲ ನೋಡಿದೀವಿ. ಎನಿ 4 ಟರ್ಮ್ಸ್ ಆಫ್ ಎ ಪಿ ಆರ್ a minus 2d, a minus d, a plus d, a plus 2d, right? ಇದನ್ನೇ ತಗೋಣ. Let a minus 2d, comma a minus d, comma a plus d, comma a plus 2d are in ಏನಿವ angles in AP. ಓಕೆ, ಹಾಗಾದ್ರೆ ಏನ್ ಮಾಡೋಣ? ಹಾಗಾದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಸಮ್ ಆಫ್ ದ ಆಂಗಲ್ ಇಸ್ 360 ಅಲ್ವಾ? ಸಮ್ ಈಸ್ ಈಕ್ವಲ್ ಟು 360. ಯಾವುದು? ಕ್ವಾಡ್ರಿಲ್ಯಾಟ್ರಲ್. ಟ್ರಯಾಂಗಲ್ ಆದರೆ 180 ಡಿಗ್ರಿ ಇರುತ್ತೆ. ಸೊ ಎ ಮೈನಸ್ 2d ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 2d ಇಸ್ ಈಕ್ವಲ್ ಟು 360. ಓಕೆ, ಗಮನ ಕೊಡಿ ಹಾಗಾದ್ರೆ ಮಕ್ಕಳ. ಸೊ ದಟ್ ಬಿಕಮ್ ಮೈನಸ್ 2d ಪ್ಲಸ್ 2d ಪ್ಲಸ್ ಡಿ ಮೈನಸ್ ಡಿ ಹೋಯ್ತು. ಸೊ 4a ಇಸ್ ಈಕ್ವಲ್ ಟು 360. ಸೊ ಎ ಇಸ್ ಈಕ್ವಲ್ ಟು 4 9s 90 ಡಿಗ್ರಿ. ಎ ಇಸ್ ಈಕ್ವಲ್ ಟು 90 ಡಿಗ್ರಿ ಬಂತು. ಇನ್ನು ಡಿ ಕಂಡುಹಿಡಿಬೇಕು. ಡಿ ಕಂಡುಹಿಡಿಯಕ್ಕೆ ಏನು ಕೇಳಿದ್ದಾರೆ? ಗ್ರೇಟೆಸ್ಟ್ ಈಸ್ ಡಬಲ್ ದ ಲೀಸ್ಟ್ ಅಂತ ಕೇಳಿದ್ದಾರೆ. ದಿಸ್ ದ ಗ್ರೇಟೆಸ್ಟ್, ದಿಸ್ ದ ಲೀಸ್ಟ್. ಸೊ ನಾವು ಆಲ್ಸೋ ಗಿವನ್ ಗ್ರೇಟೆಸ್ಟ್ ಇಸ್ ಈಕ್ವಲ್ ಟು ಡಬಲ್ಸ್ ಅಂದ್ರೆ 2 ಟೈಮ್ಸ್ ಆಫ್ ದ ಲೀಸ್ಟ್. ಹೇಗೆ ಬರೀಬೇಕು? ಗ್ರೇಟೆಸ್ಟ್ ಅಂದ್ರೆ ಏನು? ಎ ಪ್ಲಸ್ 2d ಈಸ್ 2 ಟೈಮ್ಸ್ ಆಫ್ ವಾಟ್? ಎ ಮೈನಸ್ 2d. ಓಕೆ, ಎ ವ್ಯಾಲ್ಯೂ ಗೊತ್ತಿದೆ ನೋಡೋಣ, ಬರೆಯೋಣ. ಎ ಪ್ಲಸ್ 2d ಇಸ್ ಈಕ್ವಲ್ ಟು 2a ಮೈನಸ್ 4d. ನನಗೆ ಡಿ ಬೇಕಲ್ವಾ? ಮೈನಸ್ 4d ಈ ಕಡೆ ಬರಲಿ, ಎ ಆ ಕಡೆ ಬರಲಿ. ಮೈನಸ್ 4d ಈ ಕಡೆ ಬಂದರೆ ಪ್ಲಸ್ 4d ಪ್ಲಸ್ 2d ಎಷ್ಟಾಯ್ತು ಹಾಗಾದರೆ? 6d ಇಸ್ ಈಕ್ವಲ್ ಟು 2a ಮೈನಸ್ ಎ, ದಟ್ ಬಿಕಮ್ ಎ. ಸೊ 6d ಇಸ್ ಈಕ್ವಲ್ ಟು ಎ ಅಂದರೆ ಎಷ್ಟಾಯಿತು? 90 ಡಿಗ್ರಿ. ಸೊ ಡಿ ಇಸ್ ಈಕ್ವಲ್ ಟು 90 ಡಿವೈಡೆಡ್ ಬೈ 6 ಆಯ್ತು ನೋಡಿ. ಸೊ ಡಿ ಇಸ್ ಈಕ್ವಲ್ ಟು 90 ಡಿವೈಡೆಡ್ ಬೈ 6 ಅಂದರೆ that become 3 2s are 3 3s are 90 ಅಂದರೆ 15 ಡಿಗ್ರಿ ಆಗುತ್ತೆ ನೋಡಿ. 6 30 15 ಡಿಗ್ರಿ ಆಗುತ್ತೆ ನೋಡಿ. ಸೊ 15 ಡಿಗ್ರಿ ಬಂತು. ಓಕೆ, ನಾವು ವಿ ವಿಶ್ ಟು ಫೈಂಡ್ ಔಟ್ ದೇರ್ ಫಾರ್ ಆಂಗಲ್ಸ್ ಆರ್ ಯಾವ್ಯಾವ ಆಂಗಲ್ಸು? ಎ ಮೈನಸ್ 2d, ಓಕೆ, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2d. ಒಪ್ಕೋತೀರಾಗಾದ್ರೆ ಮಕ್ಕಳ ಇಲ್ಲಿ ನೋಡಿ, ಎ ಅಂದರೆ ಎಷ್ಟಿದೆಯಪ್ಪ? 90. 90 ಮೈನಸ್ 15 ನೋಡಿ. 90 ಮೈನಸ್ 2 ಇಂಟು 50 30, 90 ಮೈನಸ್ 15, 90 ಪ್ಲಸ್ 15, 90 ಪ್ಲಸ್ 30. ಸೊ ಏನಾಗುತ್ತೆ? 90 ಮೈನಸ್ 60 30 ಅಂದರೆ 60 ಡಿಗ್ರಿ. 90 ಮೈನಸ್ 15 ಅಂದರೆ 75 ಡಿಗ್ರಿ. ಸೊ 90 ಪ್ಲಸ್ 15 ಅಂದರೆ 105 ಡಿಗ್ರಿ. ಸೊ ನೆಕ್ಸ್ಟ್ ಈಸ್ 120 ಡಿಗ್ರಿ. ಸೊ ಇವನ್ನ ರೇಡಿಯನ್ಸ್ ಅಲ್ಲಿ ಬರೀಬೇಕು ಇವಾಗ. ಆಂಗಲ್ಸ್ ಇನ್ ರೇಡಿಯನ್ಸ್ ಆಂಗಲ್ಸ್ ಇನ್ ರೇಡಿಯನ್ಸ್ ಕನ್ವರ್ಟ್ ಮಾಡೋದು ಗೊತ್ತಲ್ಲ. 60 ಡಿಗ್ರಿ ಇಸ್ ಈಕ್ವಲ್ ಟು 60 ಇಂಟು ಪೈ ಬೈ 180.
ದಟ್ ಈಸ್ ಈಕ್ವಲ್ ಟು ಪೈ ಬೈ 3 ಬರುತ್ತೆ ನೋಡಿ. ನೆಕ್ಸ್ಟ್ 75 ಡಿಗ್ರಿ ಇಸ್ ಈಕ್ವಲ್ ಟು 75 ಇಂಟು ಪೈ ಬೈ 180 ದಟ್ ಈಸ್ ಈಕ್ವಲ್ ಟು 5 ಪೈ ಬೈ 12 ಆಸ್ ಯೂಶುವಲ್ ಕ್ಯಾಲ್ಕುಲೇಟ್ ಮಾಡಿ ನೀವು. 105 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 105 ಇಂಟು ಪೈ ಬೈ 180 ಈಸ್ ಈಕ್ವಲ್ ಟು 105 ಇಂಟು ಪೈ ಬೈ 180 ಎಷ್ಟು ಬರುತ್ತೆ ನೋಡಿ. ಸೊ 105 ಅಂದರೆ ಸೊ ಅಲ್ಲಿಗೆ 2 ಇಂದ ಹೋಗುತ್ತಾ, 2 ಇಂದ ಹೋಗಲ್ಲ. 5 2s 5 1s ನೆಕ್ಸ್ಟ್ ಹಾಗೆ 5 ಇಂದ 5 36 ಹೋಗುತ್ತೆ ನೋಡಿ. ಸೊ ದಟ್ ಈಸ್ ಈಕ್ವಲ್ ಟು 21 ಪೈ ಡಿವೈಡೆಡ್ ಬೈ 36. ನೆಕ್ಸ್ಟ್ ಇದೆ ಯಾವುದು 120 ಡಿಗ್ರಿ. ಸೊ ದಟ್ ಈಸ್ ಈಕ್ವಲ್ ಟು 120 ಇಂಟು ಪೈ ಬೈ 180 ಒಪ್ಕೋತೀರಾ. ಒಂದು 0 ಹೋಯಿತು. 6 2s 6 3s that is nothing but 2 pi by 3. This is what the question. ಗೊತ್ತಾಗ್ತಾ ಇದೆಯಾ ಮಕ್ಕಳ? ಇನ್ನೊಂದು ನೋಡೋಣ. ಹಾಗಾದರೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಚಲ ರಬ್ ದಿಸ್ ಪ್ರಾಬ್ಲಮ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ ಸಿಂಪಲ್. ಸಮ್ ಆಫ್ ದ angles of a triangle is 180 degree. Sum of the angles of a quadrilateral is 360 degree. And when 3 angles are in AB, that can be taken as A minus D, A plus D. When 4 angles of a quadrilateral are in AP, that can be taken as A minus 2D, A minus D, A plus D, A plus 2D. Progressions ಎಲ್ಲ ಹೇಳಿದೀವಿ AP ನಲ್ಲಿ, ರೈಟ್? ನೋಡಿ ಹಾಗೆ ನೋಡಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಎಲ್ಲ ಆಗಿರವೆ. The difference of two angles is, ಇನ್ನೊಂದು ಕ್ವಶನ್ ತಗೋಣ ಬೇಕಾದ್ರೆ, the difference of two angles is, the difference of two angles is 45 degree and their sum is 90 degree. Find the angles. Angles ಕಂಡುಹಿಡಿಯೋಣ, both in degrees and radians ಎರಡರಲ್ಲೂ ಕಂಡುಹಿಡಿಯೋಣ. ಓಕೆ, the difference of two angle ಅಂತ ಹೇಳಿದ್ದಾರೆ. ಎರಡು ಆಂಗಲ್ ಗೆ ಹೆಸರು ಕೊಡೋಣ. let x and y are the two angles. ಕರ್ಕೋಣ. let x and y are the two angles. So difference is 45 degree ಅಂದ್ರೆ x minus y is 45 degree. sum ಅಂದ್ರೆ x plus y is 90 degree. ಸೊ ಇವೆರಡು ಹೋಗುತ್ತೆ, 2x ಆಗುತ್ತೆ. 2x is equal to 135 degree. 135 degree ಬಂತು ನೋಡಿ, ಅಲ್ಲಿಗೆ ಆಗಿದೆ ಅಲ್ವಾ. ಸೊ therefore x is equal to 135 degree divided by 2 ಬಂತು. ಸೊ x is equal to 135 by 2 ನೋಡಿ, ಅರ್ಥ ಮಾಡ್ಕೊಳ್ಳಿ. 135 by 2 ಅಂದ್ರೆ 135 by 2 ಅಂದಾಗ ಅದನ್ನಾಗೆ ಇಟ್ಕೊಳ್ಳಿ, ಹೋಗ್ಲಿಲ್ಲ ಅಂದರೆ 135 by 2. ನೆಕ್ಸ್ಟ್ y ಕಂಡುಹಿಡಿಬೇಕಲ್ವಾ, ಯಾವುದನ್ನ ಒಂದು ತಗೊಳ್ಳಿ. x minus y is equal to 45 degree. x ಅಂದರೆ 135 divided by 2 minus y is equal to 45 degree. y ಬೇಕಲ್ವಾ, y ಆ ಕಡೆ ಕಳಿಸಿ 45 ಈ ಕಡೆ ತಗೊಳ್ಳಿ. ಸೊ 135 divided by 2 minus 45 is equal to y. ಸೊ LCM is 2, ಹೌದಾ? 2 LCM ತಗೊಂಡ್ರೆ 135 minus 90 ಆಯ್ತು ನೋಡಿ. 245 is equal to y. 135 minus 90 is what? 45. 45 by 2 is equal to y. Therefore y is equal to 45 by 2. ಆಗುತ್ತಾ ನೋಡ್ರಪ್ಪ. ಸಮ್ ಮಾಡಿದ್ರೆ 90 ಬರುತ್ತೆ, ಡಿಫ್ರೆನ್ಸ್ ತಗೊಂಡ್ರೆ 45 ಡಿಗ್ರಿ ಬರುತ್ತೆ. ದಿಸ್ ಈಸ್ ವಾಟ್ ದ ಕ್ವಶನ್ ಈಸ್, ರೈಟ್?
ನೋಡಿ ಹಾಗೆ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಮಕ್ಕಳ. ಓಕೆ, ಸೊ ದಿಸ್ ಎಂಡ್ಸ್ ದ ಫಸ್ಟ್ ಟಾಪಿಕ್ ಮಕ್ಕಳ. ರೇಡಿಯನ್ ಮೆಜರ್ಮೆಂಟ್ ಮುಗಿದಿದೆ. ನೆಕ್ಸ್ಟು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾತಾಡ್ಕೊಳ್ಳೋಣ ಮಕ್ಕಳು. ಆಗ್ಬೋದಾಗಾದರೆ ಥ್ಯಾಂಕ್ ಯು.